ಒಮ್ಮೆ ಕತ್ತೆಗೂ ಮತ್ತು ಸಿಂಹಕ್ಕೂ ವಾದವಾಯಿತಂತೆ. ಏನು ಅಂತಂದ್ರೆ ಮೋಡ ಯಾವ ಬಣ್ಣ ಇದೆ ಅಂತೇಳಿ. ಆಗ ಸಿಂಹ ಹೇಳಿತಂತೆ ಮೋಡ ನೀಲಿ ಕಲರ್ ಇದೆ ಅಂತೇಳಿ. ಆಗ ಕತ್ತೆ ಹೇಳಿತಂತೆ ಇಲ್ಲ ಇಲ್ಲ ಅದು ಕರಿ ಕಲರ್ ಇದೆ, ಬ್ಲಾಕ್ ಇದೆ ಅಂತ ಹೇಳ್ತಂತೆ. ಅದು ಹೇಗೆ? ಇಲ್ಲ ನೀಲಿ ಇದೆ ಅಂತ ಇದು, ಅದು ಬ್ಲಾಕ್ ಇದೆ ಅಂತ ಅದು, ನೀಲಿ ಕಲರ್ ಇದೆ ಅಂತ ಇದು. ಈ ರೀತಿಯಾಗಿ ಜಗಳ ಆಗ್ತಿತ್ತು. ಆಗ ರಾಜನ ಹತ್ರ ಹೋಯ್ತಂತೆ. ರಾಜನ ಹತ್ರ ಹೋಗಿ ಆ ಜಗಳ ಕೇಳಿದ್ರಂತೆ. ನೋಡಿ ರಾಜರೇ, ಈ ಸಿಂಹ ಹೇಳ್ತಂತೆ ಇದು ಸರಿಯಾಗಿ ಉತ್ತರ ಹೇಳಿಲ್ಲ, ಹಾಗಾಗಿ ಇದಕ್ಕೆ ಶಿಕ್ಷೆ ಕೊಡ್ರಿ ಅಂತ ಹೇಳ್ತಾನೆ. ಹಾರಿದ ವಿಚಾರ ಮಾಡಿ ರಾಜ ಅಲ್ಲಿ ಇರತಕ್ಕಂತ ಸೈನಿಕರಿಗೆಲ್ಲ ಹೇಳಿದಂತೆ, ಈ ಸಿಂಹ ಏನಿದಿಲ್ಲ, ಸಿಂಹಕ್ಕನೇ ನೀವು ಏನ್ ಮಾಡ್ರಿ ಅಂತಂದ್ರೆ ಶಿಕ್ಷೆಯನ್ನು ಕೊಡ್ರಿ ಅಂತ ಹೇಳಿ. ಆಗ ಸಿಂಹ ಹೇಳ್ತಂತೆ ನಾನ್ಯಾಕೆ ಶಿಕ್ಷೆಗೊಳಗಾಗಬೇಕು, ನಾನೇನ್ ತಪ್ಪು ಹೇಳಿದೀನಿ, ಇದ್ದದ್ದೇ ಹೇಳಿದಿನಲ್ಲ ಅಂತ ಹೇಳಿ. ಅವಾಗ ರಾಜ ಹೇಳಿದಂತ ಅದು ಮೂಲತವಾಗಿ ಕತ್ತೆನೇ ಇದೆ, ಆ ಕತ್ತೆ ಸ್ವಭಾವ ಬಿಡೋದೇ ಇಲ್ಲ. ಗೊತ್ತಿದ್ದು ನೀನು ಅದ್ರ ಜೊತೆ ನೀನು ಅದ್ರ ಹತ್ರ ಹೋಗಿ ವಾದ ಮಾಡ್ತಿದ್ಯಲ್ಲ, ಮೂರ್ಖತ್ವ ನಿನಗಿಲ್ಲ ಅಂತ ಹೇಳಿದ್ರಂತ. ಹಾಗೆ ಜನರೇ, ನಮ್ಮಲ್ಲಿಯೂ ಕೂಡ ಕತ್ತೆ ಸ್ವಭಾವಗಳಂತ ಜನರು ಕೂಡ ಇರ್ತಾರೆ. ಅವರು ಕೂಡ ವಾದ ಮಾಡಕ್ ಹೋದ್ರೆ ಸಿಂಹಕ್ಕೆ ಆಗಿ ಅಲ್ಲಿ ಅನ್ವಯಿಸಬೇಕಾಗಿತ್ತು. ಹಾಗೆ ನಾವು ಕೂಡ ಶಿಕ್ಷೆಗೊಳಗಾಗ್ತೀವಿ. ಯಾಕಂತಂದ್ರೆ ಕತ್ತೆ ಜೋಡಿ ಸಂಘ ಮಾಡಿದಕ್ಕೆ ಒಂದೇದು, ಆಮೇಲೆ ಕತ್ತೆ ಜೋಡಿ ವಾದ ಮಾಡಿದಕ್ಕೆ. ಅದಕ್ಕಾಗಿ ಆ ಕತ್ತೆ ಸ್ವಭಾವ ಜನಗಳನ್ನು ಬಿಟ್ಟು ನಾವು ಸಿಂಹವಾಗಿನೇ ಇರಬೇಕು.